ತಮಿಳುನಾಡು ರಾಜಕಾರಣದ ಕಡೆ ಹೋಗೋಣ. 5-6 ದಿವಸ ಹಂಗು ಹಿಂಗು ತಿಪ್ಪರ್ಲಾಗ ಹಾಕಿ ವಿಜಯ್ ಅವರು ತಮ್ಮ ಪಕ್ಷ TVKಯ ನೇತೃತ್ವದ ಮೈತ್ರಿಕೂಟಕ್ಕೆ 120 ಸಂಖ್ಯೆ ಇದೆ ಅನ್ನುವುದಕ್ಕೆ ಪ್ರೂಫ್ ಆಗಿ ಶಾಸಕರ ಸಹಿಗಳನ್ನು ಪಡೆಯೋದರಲ್ಲಿ ಯಶಸ್ವಿಯಾದರು. 108 ಅವರ ಪಕ್ಷ ಗೆದ್ದಿರೋದು. ಅದರಲ್ಲಿ ವಿಜಯ್ ಅವರು 2 ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. ವೋಟ್ ಹಾಕೋದು ಒಂದೇ. ಸೊ 107 ಆಯಿತು. ಇವತ್ತು ಇನ್ನೊಬ್ಬ ಶಾಸಕರ ಸಮಸ್ಯೆಗೆ ಸಿಲುಕಿಕೊಂಡ್ರು. 1 ಓಟಲ್ಲಿ ಗೆದ್ದಿದ್ರು ಅವರು. 1 ಓಟಲ್ಲಿ ಅವರ ವಿರುದ್ಧ ಇವರ ಹೆಸರು TVKಯ ಶ್ರೀನಿವಾಸ ಸೇತುಪತಿ ಅನ್ನುವಂಥ ಕ್ಯಾಂಡಿಡೇಟು, TVK ಕ್ಯಾಂಡಿಡೇಟು ತಿರುಪತ್ತೂರು ಕ್ಷೇತ್ರದಲ್ಲಿ 1 ಓಟಲ್ಲಿ ಗೆದ್ದಿದ್ರು. DMK ವಿರುದ್ಧ. DMK ಅಭ್ಯರ್ಥಿ ಪೆರಿಯ ಕರುಪ್ಪನ್ ಅಂತ. ಈ ಪೆರಿಯ ಕರುಪ್ಪನ್ನು ಮದ್ರಾಸ್ ಹೈಕೋರ್ಟಿಗೆ ಅಪ್ಲಿಕೇಶನ್ ಹಾಕಿದ್ರು. ಅಂಚೆ ಮತಗಳ ಎಣಿಕೆಯಲ್ಲಿ ಗೋಲ್ಮಾಲಾಗಿದೆ ಅಂತ ಡೌಟ್ ಇದೆ ನಮಗೆ, ಮರು ಎಣಿಕೆ ಮಾಡಿ ಅಂತ. ಸೇಮ್ ನಮ್ಮ ಶೃಂಗೇರಿಲಿ ಆದಂಗೆ. ಶೃಂಗೇರಿದು ಎಲ್ಲಿಂದ ಎಲ್ಲಿಗೋ ಹೋಗಿದೆ, ಮತ್ತೆ ಹೋದ್ರೆ ವಿಷಾಂತರ ಆಗುತ್ತೆ, ಟೈಮ್ ಕಡಿಮೆ ಇದೆ. ಪೆರಿಯ ಕರುಪ್ಪನ್ ಮದ್ರಾಸ್ ಹೈಕೋರ್ಟ್ಗೆ ಹೋಗಿ ಅಂಚೆ ಮತಗಳ ಎಣಿಕೆಯಲ್ಲಿ ನಮಗೆ ಮೋಸ ಆಗಿದೆ, ಮರು ಎಣಿಕೆ ಮಾಡಿ ಅಂದರು. ಮದ್ರಾಸ್ ಹೈಕೋರ್ಟ್ ಪ್ರಕರಣದ ವಿಚಾರಣೆ ಕೈಗೆತ್ತಿಕೊಂಡು ಈ ಅರ್ಜಿ ವಿಚಾರಣೆ ಮುಗಿಯೋ ತನಕ ಶ್ರೀನಿವಾಸ ಸೇತುಪತಿ ವಿಧಾನಸಭೆಯ ಯಾವುದೇ ಚಟುವಟಿಕೆಗಳಲ್ಲಿ ಭಾಗಿಯಾಗಬಾರದು ಅಂತ ಮದ್ರಾಸ್ ಹೈಕೋರ್ಟ್ ಆದೇಶ ಕೊಟ್ಟುಬಿಡ್ತು. ಅಲ್ಲಿಗೆ ಇನ್ನೊಬ್ಬ ಶಾಸಕ ಓಟ್ ಹಾಕೋದಕ್ಕಾಗೋದಿಲ್ಲ. 108 ಇದ್ದಿದ್ದ TVK ಸಂಖ್ಯೆ 107ಕ್ಕೆ ಬಂದಿತ್ತು, ಈಗ 106 ಆಯಿತು. ಕಾಂಗ್ರೆಸ್ಸಿನ 5, VCKಯ 2, CPIನ 2, CPIMನ 2, ಎಲ್ಲ ಮುಸ್ಲಿಂ ಲೀಗ್ನ 2 ಎಲ್ಲ ಸೇರಿಸಿದ್ರೆ ನೋಡಿ ಅಲ್ಲಿ ನಂಬರ್ಸ್ ಹೆಂಗೆ ಬರ್ತಾ ಇದೆ. 119, ಮ್ಯಾಜಿಕ್ ನಂಬರ್ 118ಅಲ್ಲಿ. ಅಂದರೆ ಈ 2 ಸ್ಥಾನಗಳನ್ನು ಹೊಂದಿರುವ ಪಕ್ಷಗಳಿದಾವಲ್ಲ, CPIM, CPI, VCK, ಮುಸ್ಲಿಂ ಲೀಗು, ಲಾಸ್ಟ್ ಮಿನಿಟಲ್ಲಿ ಮೈಂಡ್ ಚೇಂಜ್ ಮಾಡ್ಕೊಂಬಿಟ್ರೆ ಸರ್ಕಾರನೇ ಆಗೋದಿಲ್ಲ ಅಂತ. ಇದು ತೀರಾ ಹಗ್ಗದ ಮೇಲಿನ ನಡಿಗೆ ಹೆಂಗಿದೆ ಇದು. ನಾಳೆ ಬಹುಮತ ಸಾಬೀತು ಮಾಡಬೇಕು ವಿಜಯ್. ನಾಳೆ 13ನೇ ತಾರೀಕು ಬುಧವಾರ ರಾಜ್ಯಪಾಲರು ಬಹುಮತ ಸಾಬೀತು ಮಾಡಿ ಅಂದಿದ್ದಾರೆ. ಬೇರೆ ಯಾರು ಆದರೆ ರಾತ್ರಿ ನಿದ್ದೆ ಬರೋದಿಲ್ಲ ಇಂಥ ಟೆನ್ಷನ್ನಿಗೆ. ಬಟ್ ವಿಜಯ್ ಟೈಮ್ ಭಾಳ ಚೆನ್ನಾಗಿದೆ. AIADMK ವರ್ಟಿಕಲಿ ಸ್ಪ್ಲಿಟ್ ಆಗೋಯ್ತು. ರಿಸಲ್ಟ್ ಬಂದ ದಿನದಿಂದನೂ ನಡೀತಾ ಇದ್ದ ಸರ್ಕಸ್ಸೇ ಇದು. ಷಣ್ಮುಗಂ ಅನ್ನುವ ರಾಜ್ಯಸಭಾ ಸದಸ್ಯರ ನೇತೃತ್ವದಲ್ಲಿ 30 ಜನ MLAಗಳ ತಯಾರಾಗಿದ್ದಾರೆ TVKಗೆ ಬೆಂಬಲ ಕೊಡೋದಕ್ಕೆ ಅಂತ ನಾವು ಹೇಳ್ತಾ ಇದ್ವಿ. ಇನ್ನೊಂದು ಕಡೆ ಎಡಪ್ಪಾಡಿ ಪಳನಿಸ್ವಾಮಿ ಅವರು DMK ಜೊತೆಗೆ ಸೇರ್ಕೊಂಡು ಸರ್ಕಾರ ಮಾಡಬೇಕು ಅಂತ ಪ್ರಯತ್ನ ನಡೆಸಿದ್ರು. ಅವ್ರ ಹತ್ರ ಶಾಸಕರ ಸಂಖ್ಯೆ ಕಡಿಮೆ ಇತ್ತು. 47 ಒಟ್ಟು MLAಗಳು ಇವ್ರದ್ದು. 30 ಜನ TVKಗೆ ಸಪೋರ್ಟ್ ಮಾಡ್ತೀವಿ ಅಂತಾರಂದ್ರೆ ಇವರು ಎಡಪ್ಪಾಡಿ ಪಳನಿಸ್ವಾಮಿ ಜೊತೆ ಉಳಿದಿದ್ದು 17 ಅಂತ ಅರ್ಥ. ಹೋಗಿ ಪುದುಚೇರಿಯಲ್ಲಿ ರೆಸಾರ್ಟ್ನಲ್ಲೆಲ್ಲ ಉಳಿದ್ರು. ವಾದ ಪ್ರತಿವಾದಗಳಾದವು, ಕನ್ವಿನ್ಸಿಂಗ್ನ ಪ್ರಯತ್ನಗಳಾದವು. ಈಗ ಷಣ್ಮುಗಂ ಮಾಧ್ಯಮಗಳ ಎದುರು ಅಧಿಕೃತವಾಗಿ ಘೋಷಣೆ ಮಾಡಿದ್ರು, ನಾವು TVK ಪರವಾಗಿ ಕೈ ಎತ್ತೀವಿ ನಾಳೆ ಅಂತ. ನಿರಾಳ ವಿಜಯ್. 119 ಸಂಖ್ಯೆ ಇದೆ, 30 ಬೇಡ ರೀ, ಒಂದು 10 ಜನ ಕೈ ಎತ್ತಿದ್ರು ಅಂತ ಅನ್ಕೊಳ್ಳಿ. ಆಮೇಲಿನ ಲೀಗಲ್ ಪ್ರಶ್ನೆಗಳು ಬೇರೆ. ಅವರು ಅನರ್ಹರಾಗ್ತಾರಾ? ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗುತ್ತಾ? AIADMK ಜಾರಿ ಮಾಡಬಹುದಾದ ವಿಪ್ನ ಕಥೆ ಏನು? ಭಾಳ ಇಂಟ್ರೆಸ್ಟಿಂಗ್ ಇದೆ ಇದು. ತಮ್ಮ ಪರವಾಗಿ ಕೈ ಎತ್ತಿದ ಶಾಸಕರುಗಳನ್ನು ಅನರ್ಹ ಮಾಡೋದಕ್ಕೆ ವಿಜಯ್ ಬಿಡ್ತಾರಾ? ನಮಗೆ ಗೊತ್ತು ಡೆಮೊಕ್ರೆಟಿಕಲ್ ಪ್ರೋಸೆಸ್ ಹೆಂಗೆ ಬಳಕೆ ಆಗ್ತವೆ ಅಂತ. ಸ್ಪೀಕರ್ ಅವರವರೇ ಬರ್ತಾರೆ ನಾಳೆ. TVK ಶಾಸಕರೊಬ್ಬರು ಸ್ಪೀಕರ್ ಆಗ್ತಾರೆ. ಮುಂದೆ ಹಾಕ್ಕೊಂಡು ಹೋಗೋದಪ್ಪ ಅದನ್ನು. 32 ಅಥವಾ 32ಕ್ಕಿಂತ ಹೆಚ್ಚು ಜನ TVK ಪರವಾಗಿ ಕೈ ಎತ್ತಿದ್ರೆ ಕಥೆನೇ ಮುಗೀತು ಅಲ್ಲಿಗೆ. AIADMK ಕಥೆ ಮುಗೀತು ಅಂತ ಅರ್ಥ. ಯಾಕಂದರೆ 2/3 MLAಗಳು ಅವ್ರು ಆಗ್ಬಿಡ್ತಾರೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆಯಿಂದ ಸಿಡಿದು ಬಂದ ಏಕನಾಥ್ ಶಿಂದೆ ಮತ್ತು ಇನ್ನೊಂದು ನಮ್ಮ ಅಜಿತ್ ಪವಾರ್, NCPಯಿಂದ ಸಿಡಿದು ಬಂದ ಅಜಿತ್ ಪವಾರ್ ಏನು ಮಾಡಿದ್ರಲ್ಲ, ಅದನ್ನು ಷಣ್ಮುಗಂ ನೇತೃತ್ವದ ಟೀಮು ತಮಿಳುನಾಡಿನಲ್ಲಿ ಮಾಡಬಹುದು. ಸೊ ಎಲ್ಲವನ್ನೂ ನೋಡಿದರೆ ನಾಳೆಯ ಬಹುಮತ ಸಾಬೀತಿನ ಅಗ್ನಿ ಪರೀಕ್ಷೆಯನ್ನು ವಿಜಯ್ ಪಾಸ್ ಮಾಡ್ತಾರೆ.
DMK ಬೆಂಬಲದೊಂದಿಗೆ. CV ಷಣ್ಮುಗಂ ಓಪನ್ ಆಗಿ ಹೇಳಿದ್ರು. ಸೊ ನಾಳೆ ವಿಜಯ್ ನಿರಾಳವಾಗಿ ಬಹುಮತ ಸಾಬೀತು ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ, ಹೆಚ್ಚು ಕಡಿಮೆ ಆದರೆ ಹೇಳ್ತೀವಿ. ಸದ್ಯಕ್ಕೆ ಅವರು ತಮಿಳುನಾಡಿನ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಸೆಷನ್ ನಡೀತಾ ಇದೆ. ಈ ಶಾಸಕರ ಪ್ರಮಾಣ ವಚನ ಎಲ್ಲ ಆಗಬೇಕು ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರದೇ. ಈ ಸಂದರ್ಭದಲ್ಲಿ ವಿಜಯ್ ಅವರಿಗೆ ವಿಶ್ ಮಾಡೋದು, ಹೊಸ ಸರ್ಕಾರಕ್ಕೆ ವಿಶ್ ಮಾಡೋದೆಲ್ಲ ನಡೀತಾ ಇರ್ತವೆ. ಸದ್ಯದ ತಮಿಳುನಾಡಿನ ರಾಜಕೀಯ ಪರಿಸ್ಥಿತಿ, ವಿಜಯ್ ಮುಖ್ಯಮಂತ್ರಿಯಾಗಿದ್ದಾರೆ, TVK ನೇತೃತ್ವದಲ್ಲಿ ಒಂದು ಮೈತ್ರಿಯಾಗಿದೆ. ಆ ಮೈತ್ರಿ ನಾಳೆ ಬಹುಮತ ಸಾಬೀತುಪಡಿಸಬೇಕು. ವಿರೋಧ ಪಕ್ಷದ ಜಾಗದಲ್ಲಿ ಪ್ರಿನ್ಸಿಪಲ್ ಅಪೋಸಿಷನ್ ಆಗಿ DMK ಇದೆ. ಎಲೆಕ್ಷನ್ ಮುಗಿಯೋ ತನಕ ಆಡಳಿತದಲ್ಲಿದ್ದ ಪಕ್ಷ. ಮುಖ್ಯಮಂತ್ರಿಯಾಗಿದ್ದ ಸ್ಟಾಲಿನ್ ಸ್ವತಃ ಸೋತಿದ್ದಾರೆ. ಅವರ ಮಗ ಅರ್ಥಾತ್ ಸ್ಟಾಲಿನ್ ಕ್ಯಾಬಿನೆಟ್ನಲ್ಲಿ ಮಂತ್ರಿಯಾಗಿದ್ದ ಉದಯನಿಧಿ ಗೆದ್ದಿದ್ದಾರೆ. ಉದಯನಿಧಿ ಈಗ ವಿಪಕ್ಷ ನಾಯಕ, ಅಪೋಸಿಷನ್ ಲೀಡರು. ಅಪೋಸಿಷನ್ ಲೀಡರ್ ಆಗಿ ಮುಖ್ಯಮಂತ್ರಿ ವಿಜಯರನ್ನು ಅಭಿನಂದಿಸ್ತಾ ಮಾತಾಡ್ತಾ ಇದ್ರು ಅವರು. ಮತ್ತೆ ಸನಾತನದ ನಾಶದ ಮಾತು ನೋಡಿ. ಈ ಸಂದರ್ಭಕ್ಕೂ ಸನ್ನಿವೇಶಕ್ಕೂ ಸೂತ್ರ ಇಲ್ಲ, ಸಂಬಂಧ ಇಲ್ಲ. ಸನಾತನ ಅನ್ನುವುದರ ಬಗ್ಗೆ ಉದಯನಿಧಿ ಮನಸ್ಸಿನಲ್ಲಿರುವ ದ್ವೇಷ ಹೆಂಗಿದೆ ಅನ್ನೋದು ಮತ್ತೊಮ್ಮೆ ಹೊರಗೆ ಬಂತು. ಎರಡನೇ ಸಲ ಇದು. ಈ ಹಿಂದೆ ವೇದಿಕೆಯ ಮೇಲೆ ನಿಂತ್ಕೊಂಡು ಮಾತಾಡಿದ್ದು. ದುರಂತ ನೋಡಿ, ಹಿ ವಾಸ್ ಮಿನಿಸ್ಟರ್, ಅವರಪ್ಪ ಮುಖ್ಯಮಂತ್ರಿ. ಅಲ್ಲೊಂದು ಮುಜರಾಯಿ ಇಲಾಖೆ ಇದೆ. ಮುಜರಾಯಿ ಇಲಾಖೆಯ ವತಿಯಿಂದ ಅಂದರೆ ಕೇಳೋದಕ್ಕೆ 2 ಕಿವಿ ಸಾಲದು, ನೋಡೋದಕ್ಕೆ 2 ಕಣ್ಣು ಸಾಲದು ಅನ್ನೋ ಸಂದರ್ಭ ಅದು. ಮುಜರಾಯಿ ಇಲಾಖೆ ಕಾರ್ಯಕ್ರಮ ಏರ್ಪಾಡು ಮಾಡುತ್ತೆ ಸನಾತನದ ಸರ್ವನಾಶ ಹೆಂಗೆ ಮಾಡಬೇಕು ಅಂತ. ಲುಕ್ ಅಟ್ ಇಟ್. ಅಂದರೆ ಕರ್ನಾಟಕದ ಜನನು ತಮಿಳುನಾಡಿನ ದೇವಸ್ಥಾನಗಳಿಗೆ ತುಂಬ ಹೋಗ್ತಾರೆ. ನೀವು ಹೋಗೋ ದೇವಸ್ಥಾನದ ಪೈಕಿ ಯಾವುದೋ ಮುಜರಾಯಿ ಇಲಾಖೆಯದ್ದು ಇರಬಹುದು. ದರ್ಶನ ಮಾಡ್ಕೊಂಡು ಹುಂಡಿಗೆ 100 ರೂಪಾಯಿ ದುಡ್ಡು ಹಾಕ್ತೀವಿ. ಮುಜರಾಯಿ ಇಲಾಖೆ ಆ ದುಡ್ಡನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗುತ್ತೆ. ಅದರಲ್ಲಿ ಆ ದೇವಸ್ಥಾನಕ್ಕಿಷ್ಟು, ಅಂತಸ್ತಿಗಿಷ್ಟು, ಇದಕ್ಕಿಷ್ಟು ಅಂತ ಕೊಟ್ಟು ಅದೇ ದುಡ್ಡಿನಲ್ಲಿ ಒಂದು ಸಮಾವೇಶ ಏರ್ಪಾಡು ಮಾಡ್ತಾರೆ. ಸಮಾವೇಶ ಅಂತಿರೋ, ಚಿಂತನ ಕೂಟ ಅಂತಿರೋ, ಅದರಲ್ಲಿ ಸನಾತನದ ಸರ್ವನಾಶ ಮಾಡೋದು ಹೆಂಗೆ ಅಂತ ಚರ್ಚೆ ಆಗುತ್ತೆ. ಅಂಥ ಒಂದು ಕಾರ್ಯಕ್ರಮದಲ್ಲಿ ಉದಯನಿಧಿ ಸನಾತನ ಅಂದರೆ ಡೆಂಗ್ಯೂ ಇದ್ದಂಗೆ, ಮಲೇರಿಯಾ ಇದ್ದಂಗೆ ಸರ್ವನಾಶ ಮಾಡ್ಬೇಕದನ್ನು ಅಂದರು. ಅದಾದ ಮೇಲೆ ಅದು ಡೆಂಗ್ಯೂ ಅಲ್ಲ, ಮಲೇರಿಯಾ ಅಲ್ಲ, ಏಡ್ಸ್ ಇದ್ದಂಗೆ ಅದನ್ನು ಪೂರ್ತಿಯಾಗಿ ನಿರ್ಮೂಲನೆ ಮಾಡಬೇಕು ಅಂತೆಲ್ಲ ಮಾತು ಬಂದು ರವಿ ಮಾತಾಡಿದ್ದು. ಇವರದ್ದೇ ಪಕ್ಷದ ಸಂಸದ. ಇವತ್ತು ಈಗ ಮತ್ತೆ ಮುಖ್ಯಮಂತ್ರಿಗಳನ್ನು ಅಭಿನಂದಿಸುವಾಗ ಉದಯನಿಧಿ ಹೇಳಿದ್ದು, ತಮಿಳುನಾಡಿನ ಹಕ್ಕು ಹಾಗೂ ಅಭಿವೃದ್ಧಿಗಾಗಿ ನಾವು ನಿಮ್ಮ ಜೊತೆ ನಿಲ್ತೇವೆ. ಎಲ್ಲರೂ ಒಟ್ಟಿಗೆ ಸೇರಿ ಅಭಿವೃದ್ಧಿ ಮಾಡೋಣ. ತಮಿಳುನಾಡಿನ ಜನತೆ, ತಮಿಳುನಾಡು ಚಿರಾಯುವಾಗಲಿ. ವಿಭಜನಕಾರಿ ಸನಾತನ ಧರ್ಮವನ್ನು ನಿರ್ಮೂಲನೆ ಮಾಡಬೇಕು. ನಮಸ್ಕಾರ, ಧನ್ಯವಾದಗಳು ಅಂತ ಇನ್ನೊಂದು ಸಲ ಹೇಳಿ ನನಗೆ ಅಲ್ಲಿನ ಕಾಂಟೆಕ್ಸ್ಟ್ಗೆ ಆ ಮಾತು ಅಂತ. ಉದಯನಿಧಿ ಸ್ಟಾಲಿನ್ ಆ ಮಾತು ಆಡಿದ್ದು ನೀವು ಹೇಳುವುದಕ್ಕೆ ನನಗೆ ಒಪ್ಪಿಗೆ ಇದೆ ಅನ್ನುವ ರೀತಿಯಲ್ಲಿ ಜೋಸೆಫ್ ವಿಜಯ್ ನಮಸ್ಕಾರ ಮಾಡಿದ್ದು ಎರಡೂ ಆಶ್ಚರ್ಯಕರ ಅಂತೇನು ಅನ್ನಿಸ್ತಾ ಇಲ್ಲ. ಎರಡೇನು ಆಶ್ಚರ್ಯಕರ ಅಲ್ಲ. BJPಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಅವರು ಒಂದು ಟ್ವೀಟ್ ಮಾಡಿದರು. ಅಲೆಕ್ಸಾಂಡರ್, ಘೋರಿ, ಘಜ್ನಿ, ಖಿಲ್ಜಿ ಬ್ರಿಟಿಷರು, ಫ್ರೆಂಚರು, ಕಮ್ಯುನಿಸ್ಟರಿಗೂ ಸನಾತನ ಧರ್ಮ ಅಳಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಈ ಬಗ್ಗೆ ತನ್ನ ಕುಟುಂಬದವರನ್ನೇ ಒಪ್ಪಿಸಲು ಸಾಧ್ಯವಾಗದ ವ್ಯಕ್ತಿ ಸನಾತನ ಧರ್ಮವನ್ನು ಅಳಿಸುವ ಬಗ್ಗೆ ಮಾತಾಡ್ತಾ ಇದ್ದಾರೆ. ಭಾರತ ಮತ್ತು ಸನಾತನ ಧರ್ಮ ಕಾಲದ ಪರೀಕ್ಷೆಗಳನ್ನು ಹಾಗೂ ತಲೆಮಾರುಗಳ ಪರೀಕ್ಷೆಗಳನ್ನು ಮೀರಿ ಗಟ್ಟಿಯಾಗಿ ನಿಂತಿದೆ ಅಂತ. ಸ್ವಂತ ಕುಟುಂಬವನ್ನೇ ಒಪ್ಪಿಸಲಾಗದ ವ್ಯಕ್ತಿ ಅಂತ ಯಾಕೆ ಬಂತು ಇಲ್ಲಿ ಮಾತು? ಅದು ನಿಜ. ನಾನು ಒಂದು ಸಲ ಅಣ್ಣಾಮಲೈಯವರು ನಮ್ಮಲ್ಲಿ ನ್ಯೂಸ್ ಆರ್ ಸ್ಪೆಷಲಿಗೆ ಬಂದಾಗ ಕೇಳಿದೆ, ಇವ್ರು ಹಿಂಗೆ ಮಾತಾಡ್ತಾರಲ್ಲ ಅಂತ. ಅಣ್ಣಾಮಲೈಯವರು ಅದನ್ನೇ ಅಂದರು. ಇಡೀ ಕುಟುಂಬ
ಅಂದರೆ ಹಿಂದುತ್ವ, ಸನಾತನ, ದೇವರು, ಧರ್ಮ ಅನ್ನುವವರನ್ನು ಹೆಂಗೆ ರೀಚ್ ಆಗುತ್ತೆ, ಅದರ ನಿರ್ಮೂಲನೆ ಮಾಡಬೇಕು ಅನ್ನೋವರನ್ನು ಹೆಂಗೆ ರೀಚ್ ಆಗುತ್ತೆ ಅನ್ನೋ ಉದಾಹರಣೆಯನ್ನು ಕೊಟ್ಟರು. ಒಂದು ಕಡೆ ಅಪ್ಪ ಮಗ ಸನಾತನದ ಸರ್ವನಾಶ ಅದು ಇದು ಅಂತ ಮಾತಾಡ್ಕೊಂಬರೋದು. ಉದಯನಿಧಿ ತಾಯಿ ಸ್ಟಾಲಿನ್ ಹೆಂಡತಿ ಮನೆಗಳಿಗೆ ನ್ಯೂಸ್ ಚಾನಲ್ನವ್ರನ್ನ ಕರೆಸಿ, ನೋಡಿ ನಮ್ಮ ಮನೆ ದೇವ್ರ ಮನೆ ಎಷ್ಟು ಚೆನ್ನಾಗಿದೆ, ನಾವು ದಿನ ಆ ಪೂಜೆ ಮಾಡ್ತೀವಿ, ನಾನು ಆ ವ್ರತ ಮಾಡಿದೆ, ಈ ವ್ರತ ಮಾಡಿದೆ ಅಂತ ಇಂಟರ್ವ್ಯೂ ಕೊಡೋದು. ವಾರಕ್ಕೊಂದು 15 ದಿವಸಕ್ಕೊಂದು ದೇವಸ್ಥಾನಕ್ಕೆ ಹೋಗೋದು, ತುಲಾಭಾರ ಮಾಡಿಸ್ದೆ, ರುದ್ರಾಭಿಷೇಕ ಮಾಡಿಸ್ದೆ, ಹಂಗೆ ಮಾಡ್ಕೊಂಡು ಓಡಾಡೋದು. ಅದಕ್ಕೆ BL ಸಂತೋಷ್ ಅವರು ಇಲ್ಲಿ ಹೇಳಿದ್ದು, ಮನೆಯವ್ರನ್ನೇ ಒಪ್ಪಿಸಿಲ್ಲ ನೀವು, ಸನಾತನದ ಸರ್ವನಾಶ ಏನು ಮಾಡ್ತೀರಿ ಅಂತ. ಅವ್ರು ಹೇಳಿದ ಇನ್ನೊಂದು ಮಾತು ಕೂಡ, ಅಲೆಕ್ಸಾಂಡರ್, ಘೋರಿ, ಘಜ್ನಿ, ಖಿಲ್ಜಿ, ಬ್ರಿಟಿಷರು, ಫ್ರೆಂಚರು, ಕಮ್ಯುನಿಸ್ಟರು ಯಾರಿಗೂ ಸಾಧ್ಯ ಆಗಲಿಲ್ಲ. ಇದು ಸತ್ಯ ಅಲ್ವಾ? ಎಲ್ರಿಗೂ ಅನ್ನಿಸ್ಬಿಟ್ಟಿತ್ತೆ ಇದೇನು ದೊಡ್ಡದ್ರಿ, ನೋಡ್ತಾನೆ ಹೊಡೆದು ಬಿಸಾಕ್ಬಿಡ್ತೀವಿ ಅಂತ. ಹುಟ್ಟಿಕೊಂಡ 70 ವರ್ಷದಲ್ಲಿ ಸೌದಿ ಅರೇಬಿಯಾದಿಂದ ಸ್ಪೇನ್ ತನಕದ ಜಾಗವನ್ನು ನಮ್ಮದಾಗಿಸಿಕೊಂಡು ಅಲ್ಲಿ ಇಂಥದ್ದೇ ಧರ್ಮಗಳು, ಆಚರಣೆಗಳಿದ್ವಲ್ಲ ಎಲ್ಲವನ್ನೂ ನಾಶ ಮಾಡಿಬಿಟ್ಟಿದ್ವಿ, ಇದೇನು ದೊಡ್ಡದಿದು ಹಿಂದೂಸ್ತಾನ, ಭಾರತ ಅಂತ ಬಂದ್ರಪ್ಪ. ಅಫ್ಘಾನಿಸ್ತಾನದ ಗಡಿಯಿಂದ ದಿಲ್ಲಿಗೆ ಬರೋ ಅಷ್ಟರಲ್ಲಿ 500 ವರ್ಷ ಬೇಕಾಯಿತು, 500 ಇಯರ್ಸ್. ಅದು ಏನು 70 ವರ್ಷದಲ್ಲಿ ಯುರೋಪಿನ ಹೊಸ್ತಿಲ ತನಕ ತಲುಪಿದ್ದೀವಿ ಅಂದ್ಕೊಂಡವ್ರು ಇಲ್ಲಿ ಬಂದ ಮೇಲೆ ಮಜಾರ್ಗಳನ್ನು ಕಟ್ಕೊಂಡು ಸಕ್ಕರೆ ಉತ್ಸೋದಕ್ಕೆ ಶುರು ಮಾಡಿತ್ತು. ಹಾಗೆ ಸರ್ವನಾಶ ಮಾಡ್ತೀವಿ ಅಂತ ಮಾತಾಡೋದು ಈಸಿ. ಇದು ಯಾವ ಗಿಡದ ತಪ್ಪಲು? ಉದಯನಿಧಿ ಯಾವ ಗಿಡದ ತಪ್ಪಲು ರೀ? ಹಾಗೆ ಆಚರಣೆಗಳನ್ನು, ಸಂಸ್ಕೃತಿಗಳನ್ನು, ನಾಗರಿಕತೆಗಳನ್ನು ಆಪೋಷಣ ತೆಗೆದುಕೊಂಡು ಬೆಳೆದವರ ಉದಾಹರಣೆಗಳ ಪ್ರಪಂಚದಲ್ಲೆಲ್ಲ ಇದ್ದಾವೆ. ಆಪೋಷಣ ತಗೊಂಡ್ಬಿಟ್ರು ಅವರು. ಯಾವ ಸಂಸ್ಕೃತಿ, ಯಾವ ನಾಗರಿಕತೆಗಳನ್ನು ಆಪೋಷಣ ತಗೊಂಡ್ರಲ್ಲ, ಆ ನಾಗರಿಕತೆಯ ಕುರುಹುಗಳನ್ನು ಆಯಾ ದೇಶಗಳಿಗೆ ಹೋದಾಗ ನಾವು ಮ್ಯೂಸಿಯಂಗಳಲ್ಲಿ ನೋಡ್ಬೇಕಷ್ಟೇ. ಮ್ಯೂಸಿಯಂಗಳಲ್ಲಿ ನೋಡ್ತೀವಿ ನಾವು, ಇಂಥದ್ದೊಂದು ಸಂಸ್ಕೃತಿ ಇತ್ತು ಇಲ್ಲಿ ಅಂತ. ಈ ದೇಶ, ನನ್ನ ದೇಶದಲ್ಲಿ ನಿನ್ನೆ ಸೋಮನಾಥ ದೇವಸ್ಥಾನದ ಮರು ನಿರ್ಮಾಣವಾಗಿ 75 ವರ್ಷ ಕಂಪ್ಲೀಟ್ ಆಯಿತು. 75 ವರ್ಷ. ಯಾರು ಒಡೆದಿದ್ದರು? ಹೀಗೆ ಬಂದಿದ್ದ ಒಬ್ಬ, ಸನಾತನದ ಸರ್ವನಾಶ ಮಾಡಿಬಿಡ್ತೀನಿ ಅಂತ ಬಂದಿದ್ದ ಒಬ್ಬ. 18 ಸಲ ದಾಳಿ ಮಾಡ್ದ. ಆತನ ನಂತರ ಬಂದವರು ದಾಳಿ ಮಾಡಿದ್ರು. ಪ್ರತಿ ದಾಳಿಯ ನಂತರವೂ ಮತ್ತೆ ಕಟ್ಕೊಂಡ್ವಿ ನಾವು. ದೊಡ್ಡದಾಗಲಿಲ್ಲ, ಸಣ್ಣದಾಗಿ ಕಟ್ಕೋತೀವಿ. ಅಲ್ಲೇ ಎಕ್ಸಾಕ್ಟ್ ಆಗಲಿಲ್ಲ, ಪಕ್ಕದಲ್ಲಿ ಕಟ್ಕೋತೀವಿ. ದೊಡ್ಡ ಜಾತ್ರೆನ ಮಾಡೋದಕ್ಕಾಗಲಿಲ್ಲ, ಸಣ್ಣ ಉತ್ಸವ ಮಾಡ್ತೀವಿ. ಯಾವ ಭರವಸೆಯೊಂದಿಗೆ? ಮುಂದೆ ಯಾವತ್ತೋ ಒಂದು ಕಾಲ ಬರುತ್ತೆ, ಮುಂದೆ ಯಾವತ್ತೋ ಒಂದು ತಲೆಮಾರು ಬರುತ್ತೆ, ಮುಂದೆ ಯಾವತ್ತೋ ಒಬ್ಬ ವ್ಯಕ್ತಿ ಬರ್ತಾನೆ, ಇದನ್ನೆಲ್ಲ ಪಕ್ಕಕ್ಕೆ ಸರಿಸಿ ಭವ್ಯವಾದದ್ದನ್ನೇನೋ ನಿರ್ಮಾಣ ಮಾಡ್ತಾನೆ ಅನ್ನುವ ಭರವಸೆಯೊಂದಿಗೆ ಮಾಡ್ಕೊಂಬಂದ್ರಪ್ಪ. ಆ ಭರವಸೆ ಈಡೇರಲಿಲ್ವ ಭರವಸೆ? ನನ್ನದು ಸರಿ, ಇನ್ನೊಬ್ಬರದ್ದು ತಪ್ಪು ಅನ್ನುವ ವಾದ ಪ್ರಪಂಚದಲ್ಲಿ ರಕ್ತ ಹರಿಸದೇ ಇರುವ ಒಂದೇ ಒಂದು ದೇಶ ಉಳಿದಿಲ್ಲ ಸ್ವಾಮಿ. ಒಂದೇ ಒಂದು ದೇಶ ಉಳಿದಿಲ್ಲ. ನನ್ನದು ಸರಿ, ನನ್ನದು ಮಾತ್ರ ಸರಿ, ನನ್ನದನ್ನು ಒಪ್ಪದ ಉಳಿದವರೆಲ್ಲರೂ ಕೊಲೆಯಾಗುವುದಕ್ಕೆ ಮಾತ್ರ ಅರ್ಹರು ಅನ್ನುವ ವಾದ ಈ ಪ್ರಪಂಚದಲ್ಲಿ ರಕ್ತ ಹರಿಸಿಲ್ಲ ಅನ್ನುವ ಒಂದು ದೇಶದ ಹೆಸರು ಹೇಳಿ ನನಗೆ. ಒಂದು ದೇಶದ ಹೆಸರು ಹೇಳಿ. ಆ ಆಸ್ಟ್ರೇಲಿಯಾ, ಆ ಯುರೋಪಿಯನ್ ರಾಷ್ಟ್ರಗಳು ಎಷ್ಟು ನೆಮ್ಮದಿಯಾಗಿದ್ದವು. ಅದರ ಬಗ್ಗೆ ಒಂದು ಶಬ್ದ ಮಾತಾಡೋದಿಲ್ಲ ನೋಡಿ. ವೈ? ನರೇಟಿವ್ ಸೆಟ್ ಆಗೋದಿಲ್ಲ. ಅಷ್ಟೆ. ವಿಜಯ್ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ನಾಡಗೀತೆಯನ್ನು 3ನೇಯದಾಗಿ ಹಾಡಲಾಯಿತು ಅನ್ನೋದೊಂದು ಇಶ್ಯೂ ಆಗಿದೆ. ಪ್ರಥಮ ಆದ್ಯತೆ ನಾಡಗೀತೆಗೆ ಕೊಡಬೇಕು ಅನ್ನುವ ವಾದ ಬಂದಿದೆ. ವಾದ ಮಾಡಿದವರು ಯಾರು? ಕಮ್ಯುನಿಸ್ಟ್ ಪಕ್ಷದವರು. CPI ಕಾರ್ಯದರ್ಶಿ M. ವೀರಪಾಂಡ್ಯನ್
ತಮಿಳಿಗೆ ತಮಿಳುನಾಡಿಗೆ ಆದ ಈ ಅನ್ಯಾಯವನ್ನು ಸಹಿಸಿಕೊಳ್ಳುವುದಕ್ಕಾಗದಿಲ್ಲ ಅಂತ ವಾದ ಮಂಡನೆ ಮಾಡಿದ್ದಾರೆ CPI ಕಾರ್ಯದರ್ಶಿಯವರು, ಕಮ್ಯುನಿಸ್ಟ್ ಪಕ್ಷದವರು. ಈ ವಾದ ತಪ್ಪು ಅಂತ ಹೇಳ್ತಾ ಇಲ್ಲ ನಾನು, ಚರ್ಚೆ ಆಗಬೇಕು. ಒಂದೇ ಮಾತರಂ ಹಾಡಿದ್ರು, ರಾಷ್ಟ್ರಗೀತೆ ಜನಗಣಮನ ಹಾಡಿದ್ರು, ಆಮೇಲೆ ತಮಿಳುನಾಡಿನ ನಾಡಗೀತೆಯನ್ನು ಹಾಡಲಾಯಿತು. ಇದು ಯಾಕೆ? ನಾಡಗೀತೆಗೆ ಮೊದಲ ಆದ್ಯತೆ, ಚರ್ಚೆಗಳಾಗಲಿ. ಆದರೆ CPIನವರು ಮಾಡಿದ್ರು ಆ ಚರ್ಚೆಯನ್ನು. ದೇಶ ಅನ್ನುವ ವ್ಯಾಖ್ಯಾನವನ್ನೇ ಒಪ್ಪುವುದಿಲ್ಲ ಅಂತ ವಾದಿಸುವ ಸಿದ್ಧಾಂತ ರಾಜ್ಯದ ವ್ಯಾಖ್ಯಾನಕ್ಕಾಗಿ ಬಡದಾಡ್ತಾ ಇದೆ ಅಂತ ನನಗೆ ಆಶ್ಚರ್ಯ ಆಗಿದ್ದು. ಅದಕ್ಕೆ CPIನವರು ಹೇಳಿದ್ರು ಅಂತ ಹೇಳಿದ್ದು. ನೇಷನ್, ನ್ಯಾಷನಲಿಸಮ್ ಅವೆಲ್ಲ ಕೆಲಸಕ್ಕೆ ಬಾರದೇ ಇರೋದು ಅಂತಾರೆ. ವೀರಪಾಂಡ್ಯನ್ ಹೇಳ್ತಾರೆ, ರಾಷ್ಟ್ರಗೀತೆಯನ್ನು ಎಲ್ಲರೂ ಗೌರವಿಸಬೇಕು, ನಾವು ಗೌರವಿಸ್ತೇವೆ. ಆದರೆ ತಮಿಳು ಭಾಷೆ ಮತ್ತು ಸಂಸ್ಕೃತಿ ನಮ್ಮ ಜೀವನಕ್ಕಿಂತ ದೊಡ್ಡದು. ತಮಿಳು ನಮ್ಮ ತಾಯಿ, ತಮಿಳು ಭಾಷೆ ಪದ್ಧತಿಗೆ ಆದ್ಯತೆ ನೀಡಬೇಕು. ತಮಿಳುನಾಡು ದೇಶಭಕ್ತಿ ಗೀತೆಗಳನ್ನು ಸ್ವಾಗತಿಸುತ್ತದೆ, ಗೌರವಿಸುತ್ತದೆ. ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ನಾಡಗೀತೆಗೆ ಪ್ರಥಮ ಆದ್ಯತೆ ಕೊಡಬೇಕು. ಪದಗ್ರಹಣದ ವೇಳೆ ಮೂರನೆಯದ್ದಾಗಿ ನಾಡಗೀತೆ ಹಾಡಿರುವುದು ಒಪ್ಪಲ್ಲ. ಈ ಲೋಪಕ್ಕೆ ಕಾರಣ ಯಾರೆಂದು ಸರ್ಕಾರ ಬಹಿರಂಗಪಡಿಸಬೇಕು. ನಾಡಗೀತೆ ಮೊದಲು ಹಾಡಿಸುವ ಬಗ್ಗೆ ಸರ್ಕಾರ ಖಚಿತಪಡಿಸಬೇಕು. ಇಂಥ ದೋಷ ಪುನರಾವರ್ತನೆಯಾಗದಂತೆ ಸರ್ಕಾರ ನೋಡಿಕೊಳ್ಳಬೇಕು ಅಂದಿದ್ದಾರೆ. ಸರಿ ಮಾಡ್ಕೋತೀವಿ ಅಂತ TVK ಪಕ್ಷದ ಕಡೆಯಿಂದಲೂ ಹೇಳಿಕೆ ಬಂದಿದೆ. ಇನ್ನು ವಿಜಯ್ ಅಧಿಕಾರ ವಹಿಸಿಕೊಂಡ ನಂತರ ಹೊರಡಿಸಿರುವ ಮೊಟ್ಟ ಮೊದಲ ಆದೇಶ ತಮಿಳುನಾಡಿನ ಜನರಿಗೆ, ಸ್ಪೆಷಲಿ ಮಹಿಳೆಯರಿಗೆ ಬಹಳ ಇಷ್ಟ ಆಗಿದೆ. ಶಾಲೆ, ಕಾಲೇಜುಗಳು, ಆರಾಧನಾ ಸ್ಥಳಗಳು, ಅಂದರೆ ಗುಡಿ, ಮಸೀದೆ, ಚರ್ಚು ಯಾವುದೇ ಆಗಿರಲಿ, ಅವುಗಳ 500 ಮೀಟರ್ ಪೆರಿಫೆರಿಯಲ್ಲಿ ಇರುವ ಮದ್ಯದ ಅಂಗಡಿಗಳನ್ನು ಬಂದ್ ಮಾಡೋದಕ್ಕೊಂದು ಆದೇಶ ಹೊರಡಿಸಿದ್ದಾರೆ. 717 ಇದ್ವಂತೆ, ಅರ್ಧ ಕಿಲೋಮೀಟರ್ ದೂರದಲ್ಲಿ. ದೇವಸ್ಥಾನ ಅಂದರೆ ಆರಾಧನಾ ಸ್ಥಳ, ದೇವಸ್ಥಾನ, ಮಸೀದಿ, ಚರ್ಚು, ಇನ್ಯಾವುದೋ ಇದ್ರೆ ಬಸದಿಗಳು ಯಾವುದೇ ಇದ್ರೆ ಅದರಿಂದ 500 ಮೀಟರ್ ದೂರ. ಶಾಲೆಯಿಂದ, ಬಸ್ ಸ್ಟ್ಯಾಂಡ್ನಿಂದ 2 ವಾರದಲ್ಲಿ ಮುಚ್ಚಬೇಕು ಅಂತ 717 ಹೆಣ್ಣು ಮಕ್ಕಳು ಸಿಟಿ ಹೊಡೆದು ಬಿಟ್ಟಿದ್ದಾರೆ ವಿಜಯ್ ಅವರ ಈ ಆದೇಶದಿಂದಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.